ಅಂಗಡಿ ಶಿವನ ಎಲೆಕ್ಷನಲ್ಲಿ ಗೆಲ್ಲಿಸಿ ಹುಟ್ಟಿಸಿದ್ದಪ್ಪನೇ ಮಾಜಿ ಅಧ್ಯಕ್ಷ ಮಾಡಿರೋ ನನಗೆ ನಿನಗೆ ಮಣ್ಣು ಮುಗಿಸಿ ನಿನ್ನ ಬಣ್ಣನ ಬಯಲು ಮಾಡಿ ಇವ್ರ ಜನರ ಕೈಯಲ್ಲೇ ಕಲ್ಲಲ್ಲಿ ಓಡಿಸ್ಲಿಲ್ಲ, ನಾನು ನಿನ್ನ ಮಗಳೇ ಅಲ್ಲ, ನೆನ್ಪಿಟ್ಕೊ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಸೋತಿರೋರು ನನ್ನ ಗಂಡನೇ ಆದರೂ ನಮ್ಮ ಮಡಿಯಾಗಿದ್ನಲ್ಲ, ಅದೇ ನಂಗೆ ತುಂಬ ಖುಷಿಯಾಗಿರೋದು. ಇವ್ರ ಹತ್ರ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ತರಕ್ಕೆ ಹೋಗ್ತಿದ್ದೀನಿ ಅಂತ ಹೇಗೆ ಹೇಳಿ? ಅಲ್ಲ, ಇವರು ಆಸೆ ಇಟ್ಕೊಂಡಿರ್ತಾರೆ, ಆಮೇಲೆ ಏನಾದರೂ ನೆಗೆಟಿವ್ ಬಂದರೆ ಸುಮ್ಮನೆ ಬೇಜಾರು ಪಡ್ತಾರೆ. ಬೇಡ ಬೇಡ, ನಿಜ ಹೇಳೋದು ಬೇಡ. ಅತ್ತೆ, ಒಂದು ನಿಮಿಷ. ಏನಮ್ಮ? ಅತ್ತೆ, ಅದು ಹೊರಗೆ ಸ್ವಲ್ಪ ಕೆಲಸ ಇತ್ತು, ಒಂದು ಸ್ವಲ್ಪ ಹೋಗಿ ಬರ್ಬೋದಾ? ಏನು ಕೆಲಸನಮ್ಮ? ಅದು ಸುಮ್ಮನೆ ಹಿಂಗೆ ಸುತ್ತಾಡ್ಕೊಂಡು ಬರೋಣ ಅಂತ ಅತ್ತೆ. ಅದು ಅಲ್ಲದೆ ಅಂಗಡಿಗೆ ಹೋದರೆ ಅಣ್ಣನೂ ಸಿಗ್ತಾನಲ್ಲ, ಮಾತಾಡ್ಸ್ಕೊಂಡು ಬರೋಣ ಅಂತ. ಏನಮ್ಮ ರತ್ನ ಇದೆಲ್ಲ? ಆವತ್ತು ನಿನ್ನ ಅದಕ್ಕೆ ಬಂದು ಏನು ಹೇಳಿದ್ಲು ಹೇಳು? ರತ್ನ, ಇನ್ಮೇಲೆ ಈ ಮನೆ ಯಜಮಾನಿ ನೀನು. ನೀನೇ ಈ ಮನೆ ಯಜಮಾನಿನ ಕೇಳಿಕೊಂಡು ಬೇರೆಯವ್ರು ಹೊರಗಡೆ ಹೋಗಬೇಕೇ ಹೊರತು ಯಜಮಾನಿನೇ ಕೇಳೋದಲ್ಲ. ಅದಕ್ಕೆ ಏನೋ ಪ್ರೀತಿಯಿಂದ ಹೇಳ್ತಾಳೆ, ಅದನ್ನೆಲ್ಲ ನಿಜ ಅನ್ಕೊಳಕ್ಕಾಗತ್ತಾ ಹೇಳಿ? ನೀನು ನಿಜ ಅನ್ಕೋತಿಲ್ಲ ನೋಡು, ಅದೇ ಸಮಸ್ಯೆ ಆಗಿರೋದು. ನನ್ನ ಮಗಳು ನಿನ್ನ ಅತ್ತಿಗೆ ಪಾರು ಏನೇ ಯೋಚನೆ ಮಾಡಿದ್ರೂ ಮುಂದಾಲೋಚನೆ ಇಟ್ಕೊಂಡೇ ಯೋಚನೆ ಮಾಡಿರ್ತಾಳೆ. ರತ್ನ, ನೀನೇ ಈ ಮನೆ ಯಜಮಾನಿ. ನೀನೀಗ ಅದನ್ನು ಅಂದ್ಕೊಳ್ದೆ ಹೋದರೂ ಒಂದಲ್ಲ ಒಂದಿನ ಅದು ನಿಜಾನೇ ಆಗತ್ತೆ. ಸರಿನಮ್ಮ, ಅದೆಲ್ಲಿ ಹೋಗಬೇಕೋ ಧೈರ್ಯವಾಗಿ ಹೋಗ್ಬಿಡ್ಬಾ. ಯಾರನ್ನು ಕೇಳಿ ಹೋಗೋ ಅವಶ್ಯಕತೆ ಇಲ್ಲ. ಸರಿ ಅತ್ತೆ, ನಾನು ಹೋಗಿ ಬರ್ತೀನಿ. ಹಾಂ, ಒಂದು ನಿಮಿಷ ರತ್ನ. ಮೊದಲನೇ ಸಲ ಮನೆಯಿಂದ ಹೊರಗಡೆ ಹೋಗಬೇಕು ಅಂತಿದ್ಯಾ? ಬಾ, ಅಲ್ಲಿವರೆಗೂ ಬಂದು ಬಿಟ್ಟು ಬರ್ತೀನಿ. ಯಾಕೆ ರತ್ನ ಹೆದರ್ಕೋತಿದ್ಯಾ? ಆವತ್ತು ನಿಮ್ಮ ಅತ್ತಿಗೆನೇ ಹೇಳಿಲ್ವಾ ಇನ್ಮೇಲೆ ನೀನು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ? ಇನ್ಮೇಲೆ ಈ ಮನೆಗಾಗಲಿ ಈ ಊರಿಗೂ ಯಜಮಾನ ಅನ್ನೋರ ಬದಲಾಗಿ ತುಂಬ ಸಮಯ ಆಯ್ತಾಯಿತು. ಬೇಡ್ಕೊಂಡು ತಿಂದರೆ ಜನಗಳ ಕಾಟ, ಮಾಡಿ ತಿಂದರೆ ನಾಯಿಗಳ ಕಾಟ. ಛತ್ರಿ ದಣಿ, ಇವತ್ತು ಈ ಮನೆಯಿಂದ ಯಾರು ಹೊರಗಡೆ ಹೋಗಬಾರ್ದು. ಸರಿ ದಣಿ. ಅವರೇ ಒಳಗೆ ಹೋಗ್ಬಿಡಿ. ರತ್ನವ, ನೀನು ಒಳಗೆ ಹೋಗವ. ದಣಗಳಿಗೆ ಬಂದಿರೋ ಕೋಪದಾಗೆ ಎಡ ಬಲ ಏನು ನೋಡೋಕ್ಕಿಲ್ಲ, ಚೆನ್ನಾಗೆ ಬಾರಿಸ್ಬಿಡ್ತಾರೆ. ಹೋಗಿ ಹೋಗಿ ಒಳಗೆ ಹೋಗಿ ಹೋಗ್ರವ. ಅಲ್ಲಿ ಮಗಳು ಅಪ್ಪಂಗೆ ಜಾಡಿಸ್ತಾವ್ರೆ, ಇಲ್ಲಿ ಮಾವ ಸೊಸೆಯಾಗಿ ಜಾಡಿಸ್ತಾವ್ರೆ. ಇವರಿಬ್ಬರು ಜಗಳದಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ದೇವ್ರಿಗೆ ಗೊತ್ತು.